ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬಾ ದಿನದಿಂದ ಕೇಳ್ತಿದ್ರಲ್ವಾ ಕಿಚನ್ ಟೂರ್ ಮಾಡಿ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ನನ್ನ ಪುಟ್ಟ ಕಿಚನ್ ಟೂರ್ನ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ನಮ್ಮದು ನಾನ್ ಮಾಡ್ಯುಲರ್ ಕಿಚನ್ ಆದ್ರಿಂದ ಸಿಂಪಲ್ ಆಗಿ ನನಗೆ ಯಾವ ರೀತಿ ಬೇಕೋ ಆ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ರೆಂಟೆಡ್ ಹೋಮೆ, ಕಿಚನ್ನು ಸ್ವಲ್ಪ ದೊಡ್ಡದಾಗಿದೆ, ಇಬ್ಬರು ನಿಂತ್ಕೊಂಡು ಆರಾಮಾಗಿ ಅಡುಗೆ ಮಾಡ್ಬೋದು, ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಮೊದಲಿಗೆ ಬಂದರೆ ಇಲ್ಲೊಂದು ಟ್ರಾಲಿ ಥರ ಇಟ್ಕೊಂಡಿದ್ದೀನಿ. ವಾಟರ್ ಬಾಟಲ್ಸ್ ಆಗಿರ್ಬೋದು, ಮತ್ತು ಮಿಕ್ಸಿ ಜಾರ್ಗಳಾಗಿರ್ಬೋದು, ಲಂಚ್ ಬಾಕ್ಸಸ್ ಆಗಿರ್ಬೋದು, ಈ ರೀತಿ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಇಲ್ಲೊಂದು ಟ್ರಾಲಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನಾನು ಅಡುಗೆ ಮನೇಲಿ ಯೂಸ್ ಮಾಡಿರುವಂಥ ಎಲ್ಲ ಪ್ರಾಡಕ್ಟ್ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗಾದರೂ ಇಷ್ಟ ಆಯಿತು ಅಂದರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಅದ್ರ ಪಕ್ಕನೇ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಈ ರೀತಿ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಒಂದು ಸ್ಟ್ಯಾಂಡ್ ಥರ ಇಟ್ಕೊಂಡಿದ್ದೀನಿ. ಪುಟ್ಟಿ ಅಂತೀವಲ್ಲ ಅದನ್ನು ಇಟ್ಕೊಂಡಿದ್ದೀನಿ. ಇನ್ನು ಬುಕ್ ಅಂತೂ ಅಡುಗೆ ಮನೇಲಿ ಇದ್ದೇ ಇರುತ್ತೆ. ಟು ಡೂ ಲಿಸ್ಟ್ ಎಲ್ಲ ಮಾಡ್ಕೋತಿರ್ತೀನಲ್ವಾ, ಅದಕ್ಕೋಸ್ಕರ ಒಂದು ಬುಕ್ನ ಅಡುಗೆ ಮನೇಲಿ ಯಾವಾಗಲೂ ಇಟ್ಕೊಂಡಿರ್ತೀನಿ. ನೆಕ್ಸ್ಟು 2 ಸೆಲ್ಫ್ನ ಕೊಟ್ಟಿದ್ದಾರೆ ಮೇಲ್ಗಡೆ. ಚಿಕ್ಕದಾಗಿದೆ, ಜಾಸ್ತಿ ದೊಡ್ಡದೇನಲ್ಲ. ಮೇಲ್ಗಡೆ ಸ್ಟೀಲ್ ಬಾಕ್ಸಸ್ ಎಲ್ಲ ಇಟ್ಕೊಂಡಿದ್ದೀನಿ, ಕೆಳಗಡೆ ಕಂಟೈನರ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಅಂದರೆ ಜಾಸ್ತಿ ನಾನು ಡೈಲಿ ಯೂಸ್ ಮಾಡ್ತೀನಲ್ವ, ಕಡಲೆಬೇಳೆ ಆಗಿರ್ಬೋದು, ಒಗ್ಗರಣೆಗೆ ಕಡಲೆ ಬೀಜ ಇದನ್ನೆಲ್ಲನೇ ಕೆಳಗಡೆ ಕಂಟೈನರಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಅಪರೂಪಕ್ಕೆ ಒಂದ್ಸಲ ಯಾವಾಗಾದರೂ ಯೂಸ್ ಮಾಡ್ತೀನಲ್ವ, ಆ ರೀತಿ ಐಟಮ್ಸ್ ಎಲ್ಲನೇ ಮೇಲ್ಗಡೆ ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದರೆ ಕೌಂಟರ್ ಟಾಪು. ಸ್ವಲ್ಪ ಅಗಲವಾಗೇ ಇದೆ ಕೌಂಟರ್ ಟಾಪು. ಮೊದಲಿಗೆ ಇಲ್ಲೊಂದು ಟ್ರೇನ ಇಟ್ಕೊಂಡಿದ್ದೀನಿ. ಇದು ಕಾಫಿ ಎಲ್ಲನೇ ಕೊಡ್ತೀವಲ್ವ, ಆ ಟ್ರೇ ನಮ್ಮನೆ 2 ಇತ್ತು. ಅದನ್ನು ಯಾವುದಕ್ಕೂ ಯೂಸೇ ಮಾಡ್ತಿರ್ಲಿಲ್ಲ, ಒಂದನ್ನು ಹಾಗೆ ಇಟ್ಬಿಟ್ಟಿದ್ದೆ. ಇದಕ್ಕಾದರೂ ಯೂಸ್ ಮಾಡ್ಕೊಳ್ಳೋಣ, ಇಲ್ಲಿ ಕರೆಕ್ಟಾಗಿ ಫಿಟ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕಾಫಿ ಮಗ್ಗಳಾಗಿರ್ಬೋದು, ಮತ್ತು ಚಾಪರ್ ಬೋರ್ಡು, ಒಂದು ಮನಿ ಪ್ಲ್ಯಾಂಟ್ನ ಇಟ್ಕೊಂಡಿದ್ದೀನಿ, ಮತ್ತು ಸ್ಪೂನ್ ಸ್ಟ್ಯಾಂಡ್ ಆಗಿರ್ಬೋದು, ಈ ರೀತಿ ಎಲ್ಲನೇ ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇನ್ನು ಅದ್ರ ಪಕ್ಕನೇ ಬಂದರೆ ಇಲ್ಲಿ ಒಂದು ಸ್ಟೀಲ್ ಸ್ಟ್ಯಾಂಡ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಸೋಂಪು, ನಾನು ಡೈಲಿ ಯೂಸ್ ಮಾಡ್ತೀವಲ್ವ, ಸೋಂಪು ಮತ್ತು ಜೇನುತುಪ್ಪ, ಕಾಫಿ ಪೌಡರು, ಮತ್ತು ಪಲಾವ್ ಮಸಾಲ, ಎಣ್ಣೆ, ಇಂಗು, ಈ ರೀತಿ ಅಡುಗೆಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ಇಲ್ಲೇ ಇಟ್ಕೊಂಡಿರ್ತೀನಿ. ಮತ್ತು ಇಲ್ಲಿ ವುಡನ್ ಸ್ಪ್ಯಾಚುಲಗಳು ಎಲ್ಲನೂ ಇಲ್ಲೇ ಇಟ್ಕೊಂಡಿದ್ದೀನಿ. ಮತ್ತು ಕೆಳಗಡೆ ಬಂದರೆ ಇಲ್ಲಿ ಫ್ಲಾಕ್ಸ್ ಸೀಡು ಮತ್ತು ಇಲ್ಲಿ ಸಾಸಿವೆ ಎಲ್ಲನೂ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಗ್ಲಾಸ್ ಬೌಲ್ಸ್ಗಳನ್ನೇ ಇಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂತ ಅಂದರೆ ಇದ್ರ ಲಿಂಕ್ ಅಂತೂ ತುಂಬ ಜನ ಕೇಳ್ತಾ ಇದ್ರಿ, ಲಿಂಕ್ ಕೊಡಿ ಅಂತ ಅಂದ್ಬಿಟ್ಟು. ಇದ್ರದ್ದು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಇಲ್ಲಿ ಬಂದರೆ 2 ಸೆರಾಮಿಕ್ಸ್ ಬೌಲ್ಸ್ನ ಇಟ್ಕೊಂಡಿದ್ದೀನಿ, ಒಂದು ಕಲ್ಲುಪ್ಪನ್ನ ಇಟ್ಕೊಂಡಿದ್ದೀನಿ, ಇನ್ನೊಂದು ಪುಡಿ ಉಪ್ಪನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಇಟ್ಕೊಂಡಿದ್ದೀನಿ, ವೈಟ್ ಕಲರು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಇಟ್ಕೊಂಡಿದ್ದೀನಿ. ಅದ್ರ ಕೆಳಗಡೆ ಸ್ವಲ್ಪ ಜಾಗ ಇತ್ತಲ್ಲ ಅಂದ್ಬಿಟ್ಟು ಇಲ್ಲೊಂದು ಕುಟಾಣಿನ ಇಟ್ಕೊಂಡಿದ್ದೀನಿ. ಇಲ್ಲಿ ಗ್ಲಾಸಿನ ಲೋಟಗಳೆಲ್ಲನೇ, ಅಂದರೆ ಡೈಲಿ ಯೂಸ್ ಮಾಡ್ತಿರ್ತೀವಲ್ವ, ಅದನ್ನು ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಬಂದರೆ ಇಲ್ಲಿ ಒಂದು ವುಡನ್ ಸ್ಟ್ಯಾಂಡ್ನ ಇಟ್ಕೊಂಡಿದ್ದೀನಿ, ಮಸಾಲೆ ಐಟಮ್ಸ್ಗಳೆಲ್ಲನೇ ಇಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಇದನ್ನು ಇಟ್ಕೊಂಡಿದ್ದೀನಿ. ಇದನ್ನು ಬೇಕಾದರೆ ಗೋಡೆಗೂ ಕೂಡ ನಾವು ಹ್ಯಾಂಗ್ ಮಾಡ್ಕೋಬೋದು. ಅಂದರೆ ಇಲ್ಲೇ ಜಾಗ ಇದೆಯಲ್ಲ, ಕರೆಕ್ಟಾಗಿ ಫಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಈಸಿಯಾಗಿ ಅಡುಗೆ ಮಾಡುವಾಗ ಎಲ್ಲ ಸಿಕ್ಬಿಡುತ್ತೆ ಅಲ್ವಾ, ಪಕ್ಕದಲ್ಲೇ ಇರಲಿ ಅಂತ ಅಂದ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಮಸಾಲೆ ಐಟಮ್ಸ್ ಆಗಿರ್ಬೋದು, ಮತ್ತು ಗರಂ ಮಸಾಲ, ಚಿಲ್ಲಿ ಪೌಡರು, ಕೊರಿಯಾಂಡರ್ ಪೌಡರು, ಮತ್ತು ಚಿಯಾ ಸೀಡ್ಸು, ಮೆಣಸು, ಈ ರೀತಿ ಡೈಲಿ ನಾನು ಯೂಸ್ ಮಾಡ್ತೀನಲ್ಲ ಅದನ್ನೆಲ್ಲನೇ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಬಾಕ್ಸಸ್ನು ಕೂಡ ನಾನು ಮೀಶೋದಲ್ಲೇ ತರಿಸ್ಕೊಂಡಿದ್ದು. ಇದನ್ನು ಕೂಡ ಲಿಂಕ್ನು ಕೂಡ ಹಾಕಿರ್ತೀನಿ, ಚೆನ್ನಾಗಿದೆ ಕ್ವಾಲಿಟಿ. ನೆಕ್ಸ್ಟ್ ಬಂದರೆ ಅದ್ರ ಮೇಲ್ಗಡೆನೇ ಒಂದು ಕಿಟಕಿನ ಕೊಟ್ಟಿದ್ದಾರೆ. ಇದು ಬೆಳಕಂತೂ ತುಂಬಾ ಚೆನ್ನಾಗಿ ಬರುತ್ತೆ ಅಡುಗೆ ಮನೆಗೆ. ಅಂದರೆ ಅಡುಗೆ ಮಾಡುವಾಗ ಏನು ತೆಗೆಯೋದಕ್ಕೆ ಹೋಗೋದಿಲ್ಲ ನಾನು, ಗಾಳಿ ಬಂದರೆ ಸ್ಟವ್ ಎಲ್ಲ ಕೆಟ್ಟೋಗ್ಬಿಡುತ್ತೆ ಅಂದ್ಬಿಟ್ಟು ಮಧ್ಯಾಹ್ನ ಟೈಮು ಅದು ಬಿಸಿಲು ಬರೋವಾಗ ತೆಗೆದುಬಿಟ್ರಂತೂ ತುಂಬಾ ಚೆನ್ನಾಗಿ ಬೆಳಕು ಬರುತ್ತೆ, ಆವಾಗ ಓಪನ್ ಮಾಡ್ಕೋತೀನಿ. ಇನ್ನು ಇಲ್ಲಿ ಇದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಅಡುಗೆ ಮನೆಗೆ ಅಂತ ಅಂದ್ಬಿಟ್ಟು ಇಲ್ಲಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲೊಂದು ಇಟ್ಕೊಂಡಿದ್ದೀನಿ, ಇದು ಸೆಟ್ ಆಫ್ 2 ಬಂದಿತ್ತು, ಇಲ್ಲೊಂದು ಇಟ್ಕೊಂಡಿದ್ದೀನಿ, ಅಲ್ಲೊಂದು ಮತ್ತು ಇಲ್ಲಿ 2 ತವ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದರೆ ಇಲ್ಲೊಂದು ಸ್ಟ್ರಿಪ್ ಲೈಟ್ನ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಲೈಟೆಲ್ಲ ಹಾಕ್ಬಿಟ್ರೆ ಅಂತ ಅಂದ್ಬಿಟ್ಟು ಒಂದು ಸ್ಟ್ರಿಪ್ ಲೈಟ್ನ ಹಾಕ್ಕೊಂಡಿದ್ದೀನಿ.
ಇನ್ನು ಅದ್ರ ಪಕ್ಕನೇ ಸ್ಟಿಕ್ಕರ್ಗಳು ಮತ್ತು ಡೆಕೋರ್ ಐಟಮ್ಸು ಈ ರೀತಿ ಎಲ್ಲನೇ ಅದಕ್ಕೆ ದಾರ ಕೂಡ ಕೊಟ್ಟಿದ್ದರು. ಅದು ನಾನು ಅದನ್ನು ತೆಗೆದುಬಿಟ್ಟು ಹಾಗೆ ಗಮ್ ಹಾಕಿ ಅದನ್ನು ಅಂಟಿಸ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಆ ರೀತಿ ಅಂಟಿಸಿದ್ದೀನಿ. ನೆಕ್ಸ್ಟ್ ಬಂದರೆ ಇಲ್ಲೊಂದು ಚಿಕ್ಕದು ತಟ್ಟೆ ಸ್ಟ್ಯಾಂಡ್ನ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕನೇ ಮಿಕ್ಸಿ ಮತ್ತು ಮೇಲ್ಗಡೆ ಇದೊಂದು ಹಾಟ್ ಬಾಕ್ಸ್ನು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದು 2 ಬಂದಿತ್ತು, ಸೆಟ್ ಆಫ್ 2 ಬಂದಿತ್ತು, ಅಲ್ಲೊಂದು ಇಟ್ಟಿದ್ದೀನಿ. ಮತ್ತು ಇಲ್ಲಿ ಖಾಲಿ ಇತ್ತಲ್ಲ ಜಾಗ, ಇಲ್ಲೊಂದು ಇರಲಿ ಅಂತ ಅಂದ್ಬಿಟ್ಟು ಇಲ್ಲೊಂದು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಬಂದರೆ ಸ್ಟವ್ವು. ಇದಂತೂ ತುಂಬ ಹಳೆ ಸ್ಟವ್ವು. ನನ್ನ ಹಸ್ಬೆಂಡ್ ಇನ್ನೂ ಮದುವೆನೇ ಆಗಿರಲಿಲ್ವಂತೆ. ಆವಾಗ ಬ್ಯಾಚುಲರ್ ಅಡುಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡಿದ್ರಂತೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ, ಸಖತ್ ಗಟ್ಟಿಯಾಗಿದೆ. ಅದಕ್ಕೆ ಇದನ್ನು ಹಾಕಿಲ್ಲ, ಹಾಗೆ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆಯಲ್ಲ, ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ಇದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಬಂದರೆ ಇಲ್ಲೊಂದು ಪಾತ್ರೆ ತೊಳೆದು ಹಾಕೋದಕ್ಕೆ ಅಂದ್ಬಿಟ್ಟು ಡ್ರೈನರ್ನ ಇಟ್ಕೊಂಡಿದ್ದೀನಿ. ಇದು ಕೂಡ ಅಂದರೆ ಸ್ವಲ್ಪ ಚಿಕ್ಕದಿದೆ, ಜಾಸ್ತಿ ದೊಡ್ಡದೇನಲ್ಲ. ಸ್ವಲ್ಪ ಪಾತ್ರೆನ ಹಾಕೋಬೋದು. ಅವಾಗವಾಗ ತೊಳೆದುಕೊಡ್ತಾ ಇರ್ತೀವಲ್ವ, ಜಾಸ್ತಿ ಪಾತ್ರೆನೂ ಮಾಡ್ಕೊಳ್ಳೋದಿಲ್ಲ. ಸ್ವಲ್ಪ ಪಾತ್ರೆ ಇದ್ದಾಗ ನಾವು ತೊಳೆದು ಹಾಕೋಬೋದು. ನೆಕ್ಸ್ಟು ಇಲ್ಲಿ ಬಂದರೆ ಇಲ್ಲೊಂದು ಶೆಲ್ಫ್ಸ್ ಥರ 2 ಹಾಕಿದ್ದೀನಿ. ಇದು ಸೆಟ್ ಆಫ್ 2 ಬಂದಿತ್ತು. ಇಲ್ಲಿ ನಾನು ಏನು ಇಟ್ಟಿಲ್ಲ, ಬರೀ ಹಾಗೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ಗಳನ್ನ ಇಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇರಲಿ ಅಂತ ಅಂದ್ಬಿಟ್ಟು. ಅಂದರೆ ಅಡುಗೆ ಮನೆಗೆ ಬಂದ ತಕ್ಷಣ ಏನೋ ಥರ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಹಾಗೆ ಇಟ್ಟಿದ್ದೀನಿ. 4 ಕಲರ್ಸೂ ಹಾಗೆ ಇಟ್ಟಿದ್ದೀನಿ. ಇನ್ನು ಕೆಳಗಡೆ ಬಂದರೆ ಇಲ್ಲೊಂದು ಟವಲ್ಲು, ಕೈಯೆಲ್ಲ ಒರೆಸ್ಕೋತಾ ಇರ್ತೀವಲ್ವ, ಅದಕ್ಕೋಸ್ಕರ ಇರಲಿ ಅಂತ ಅಂದ್ಬಿಟ್ಟು ಇಲ್ಲೊಂದು ಟವಲ್ನ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಬಂದರೆ ಇಲ್ಲೊಂದು ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಹುಣ್ಸೆಹಣ್ಣನ್ನ ಇಟ್ಕೊಂಡಿದ್ದೀನಿ. ದೇವ್ರ ಪಾತ್ರೆ ಎಲ್ಲ ತೊಳೆಯಲಿಕ್ಕೆ ಬೇಕು ಅಂತ ಅಂದ್ಬಿಟ್ಟು ಇಲ್ಲೇ ಇಟ್ಕೊಬಿಟ್ಟಿದ್ದೀನಿ. ಇಲ್ಲೊಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ಮತ್ತು ವಿಮ್ ಜೆಲ್ ಆಗಿರ್ಬೋದು, ಹ್ಯಾಂಡ್ ವಾಶ್ ಆಗಿರ್ಬೋದು, ಈ ರೀತಿ ಇಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಒಂದು ಮೊರನ ಹ್ಯಾಂಗ್ ಮಾಡಿ ಅಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಚಾಪರ್ ಬೋರ್ಡು ಅಲ್ಲಿ ಇಟ್ಟಿದ್ದೀನಿ. ಮತ್ತು ಅಲ್ಲಿ ಸಿಂಕ್ ಪಕ್ಕನೇ ಪಾತ್ರೆ ಅಷ್ಟೇ ಇದನ್ನು ಇಟ್ಕೊಂಡಿದ್ದೀನಿ. ಡ್ರೈನರ್ನ, ಪಾತ್ರೆ ತೊಳೆ ಸೋಪು ಎಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಬಂತ ಅಂದರೆ ಇಲ್ಲಿ ಒಂದು ಚಿಕ್ಕದು ಪಾತ್ರೆ ಸ್ಟ್ಯಾಂಡ್ನ ಇಟ್ಕೊಂಡಿದ್ದೀನಿ. ಇದು ಪಾತ್ರೆ ಸ್ಟ್ಯಾಂಡ್ನು ಇದನ್ನು ಕೂಡ ಗೋಡೆಗೆ ಹೊಡ್ಕೋಬೇಕು. ಇಲ್ಲೇ ಜಾಗ ಇತ್ತಲ್ಲ, ಅದಕ್ಕೋಸ್ಕರ ಮೊಳೆ ಏನು ಹೊಡೆಯೋದೇನು ಬೇಡ, ಹಾಗೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀನಿ. ನಾನು ಜಾಸ್ತಿ ಪಾತ್ರೆಯನ್ನು ಇಟ್ಕೊಂಡಿಲ್ಲ, ಎಲ್ಲನೂ ಮೇಲ್ಗಡೆ ಎತ್ತಿ ಇಟ್ಟಿದ್ದೀನಿ. ಜಾಸ್ತಿ ಪಾತ್ರೆ ಇದ್ದಷ್ಟು ನಾವು ತಗೊಂಡು ಯೂಸ್ ಮಾಡಿಬಿಡ್ತೀವಿ. ಅಂದರೆ ಇನ್ನೂ ಇದೆಯಲ್ಲ, ಎಲ್ಲನೂ ಜಾಸ್ತಿ ಮಾಡ್ಕೊಬಿಡ್ತೀವಿ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಪಾತ್ರೆಯನ್ನು ಇಟ್ಕೊಂಡಿಲ್ಲ. ಎಷ್ಟು ಬೇಕು ನನಗೆ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಇನ್ನೆಲ್ಲನೂ ಮೇಲೆ ತೆಗೆದು ಇಟ್ಬಿಟ್ಟಿದ್ದೀನಿ. ಎಲ್ಲನೂ ತೊಳೆಯೋದಕ್ಕಾಗೋದಿಲ್ಲ, ಮಕ್ಕಳು ನೋಡಿಕೊಂಡು ಎಲ್ಲ ಹಿಂಸೆ ಆಗಿಬಿಡುತ್ತೆ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಡೈಲಿ ಯೂಸ್ ಮಾಡ್ತೀನಲ್ವ, ಬಾಂಡ್ಲಿಗಳಾಗಿರ್ಬೋದು, ಈ ರೀತಿ ಚಿಕ್ಕದಾಗಿ ಪ್ಲೇಟ್ಸ್ಗಳು, ಲೋಟಗಳು, ದೊಡ್ಡ ಪಾತ್ರೆ ಎಲ್ಲ ಮೇಲ್ಗಡೆ ಇಟ್ಬಿಟ್ಟಿದ್ದೀನಿ. ಚಿಕ್ಕದು ಡೈಲಿ ಯೂಸ್ ಆಗುತ್ತಲ್ಲ ಚಿಕ್ಕ ಪ್ಲೇಟ್ಸ್ಗಳು, ಈ ರೀತಿ ಎಲ್ಲನೇ ಇಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಬಂದರೆ ಇಲ್ಲಿ ಬಾಕ್ಸಸ್ನ ಇಟ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಏನೂ ಇಟ್ಟಿಲ್ಲ, ಈಸಿಯಾಗಿ ತಗೋಬೋದು. ಎಲ್ಲನೂ ಇಟ್ಕೊಬಿಟ್ರೆ ಅಂದರೆ ತೆಗ್ದು ಪುನಃ ತೆಗೆದಿಡಬೇಕು, ಪುನಃ ಕೆಳಗಡೆ ಇಡಬೇಕು, ಅದೆಲ್ಲ ಹಿಂಸೆ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಗೆ ಬಾಕ್ಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಅಕ್ಕಿ ಇಟ್ಕೊಂಡಿದ್ದೀನಿ, ಒಂದು ರಾಗಿ ಹಿಟ್ಟು ಇಟ್ಕೊಂಡಿದ್ದೀನಿ, ಒಂದು ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಈ ರೀತಿ 3 ಬಾಕ್ಸಲ್ಲೂ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಬಂದರೆ ಇಲ್ಲಿ ಒಂದು ಸ್ಟೋರೇಜ್ ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಇದಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ನಾನು ಬಟ್ಟೆನ ಯೂಸ್ ಮಾಡ್ತೀನಿ ಅಲ್ವಾ ಅಡುಗೆ ಮನೆಗೆ, ಆ ರೀತಿ ಬಟ್ಟೆನ ಇಟ್ಕೊಂಡಿದ್ದೀನಿ. ಇಲ್ಲಿ ಅಂದರೆ ಜಾಸ್ತಿ ಬಾಕ್ಸಸ್ ಎಲ್ಲ ಫಿಲ್ ಆಗಿ ಸ್ವಲ್ಪ ಏನಾದರೂ ಮಿಕ್ಕುತ್ತೆ ಅಲ್ವಾ, ಅದನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಇಲ್ಲಿ ಸೋಯಾ ಚಂಕ್ಸ್ ಆಗಿರ್ಬೋದು, ಈ ರೀತಿ ಉಳಿದಿದ್ದೆಲ್ಲನೇ ಇಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಮಸಾಲೆ ಐಟಮ್ಸ್ ಆಗಿರ್ಬೋದು, ಈ ರೀತಿ ಚಕ್ಕೆ ಆಗಿರ್ಬೋದು, ಈ ರೀತಿ ಎಲ್ಲನೂ ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ಇದನ್ನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ನಾನು. ಇಲ್ಲಿ ಕಡಲೆ ಆಗಿರ್ಬೋದು, ಏನು ಜಾಸ್ತಿ ಅಲ್ಲಿ ಬಾಕ್ಸಸ್ ಎಲ್ಲ ಫಿಲ್ ಆಗಿ ಉಳಿದಿರುತ್ತೆ, ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಇನ್ನು ಇದು ಹೈಟು ಸ್ವಲ್ಪ ಜಾಸ್ತಿ ಆಯ್ತಲ್ವ, ಒಂದು ಬಾಕ್ಸ್ ಇದು ಹಾಗೆ ಉಳ್ಕೊಬಿಡ್ತು. ಅದಕ್ಕೋಸ್ಕರ ಇಲ್ಲಿ ಟಿಶ್ಯೂ ಪೇಪರ್ಗಳಾಗಿರ್ಬೋದು, ಈ ರೀತಿ ಯೂಸ್ ಮಾಡ್ತೀನಲ್ವ, ಅದನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಬಂದರೆ ಇಲ್ಲಿ ಚಿಕ್ಕದಾಗಿ 2 ಬಾಕ್ಸ್ ಇಟ್ಟಿದ್ದೀನಿ. ಒಂದು ಅಕ್ಕಿ ಇಟ್ಟಿದ್ದೀನಿ, ಇನ್ನೊಂದು ಬಾಕ್ಸಲ್ಲಿ ಒಂದು ಮೆಂತ್ಯದ ಮುದ್ದೆ ಮಾಡಿಸಿದ್ದೆ, ಅದನ್ನು ಕೂಡ ಫಿಲ್ ಮಾಡ್ಕೊಂಡಿದ್ದೀನಿ. ಇನ್ನು ಇದು ಬಂದರೆ ಇದು ತುಂಬ ದಿನದಿಂದ ಎಲ್ಲರ ಮನೇಲೂ ಜಾಸ್ತಿ ಯೂಸ್ ಮಾಡ್ತಾರೆ ಅಲ್ವಾ, ನೀರು ಇಟ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ನೀರೇನು ಇಟ್ಟಿಲ್ಲ ನಾನು ಇದರಲ್ಲಿ, ಹಾಗೆ ಖಾಲಿ ಇದೆ. ಮೆಣಸಿಕಾಯಿ ತರಿಸಿದೆ, ಅದನ್ನೆಲ್ಲ ಒಣಗಾಕ್ಬಿಟ್ಟು ತುಂಬಿಟ್ಕೊಂಡಿದ್ದೀನಿ ಇದರಲ್ಲಿ, ಖಾರದ ಪುಡಿ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು.
ಇನ್ನು ಇಲ್ಲಿ ಬಂದರೆ ಒಂದು ಪ್ಲಾಸ್ಟಿಕ್ದು ಒಂದು ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕನೇ ಅಂದರೆ ನಾನು ಡೈಲಿ ಯೂಸ್ ಮಾಡ್ತೀನಲ್ವ ಕುಕ್ಕರ್ಗಳು, 5 ಲೀಟ್ರದ್ದಾಗಿರ್ಬೋದು ಮತ್ತು 7 ಲೀಟ್ರದ್ದು, ಚಿಕ್ಕ ಚಿಕ್ಕದಾಗಿ 3 ಲೀಟ್ರದ್ದು, ಈ ರೀತಿ ಕುಕ್ಕರೆಲ್ಲನೇ ಇಲ್ಲಿ ಇಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕಿಚನ್ ಏನಿದೆ ಅದೇ ರೀತಿ ಕೂಡ ನಮ್ಮದು. ನೆಕ್ಸ್ಟು ಅದ್ರ ಪಕ್ಕನೇ ಬಂದೆ ಸಿಂಕ್ ಕೆಳಗಡೆ ಈ ರೀತಿ 2 ಪ್ಲಾಸ್ಟಿಕ್ 4 ಇಟ್ಕೊಂಡಿದ್ದೀನಿ. ಅಂದರೆ ಒಂದು ತರಕಾರಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋಬೇಕಾದ್ರೆ ಎಲ್ಲ ನೀಟಾಗಿ ತೊಳ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಈ ರೀತಿ ಇಟ್ಕೊಂಡಿದ್ದೀನಿ. ಇನ್ನು ಅದ್ರ ಕೆಳಗಡೆ ಸೊಪ್ಪಾಗಿರ್ಬೋದು ಈ ರೀತಿ ಜಾಸ್ತಿ ತರಕಾರಿ ಎಲ್ಲ ತೊಳೆದು ಇಡೋಕ್ಕೆ ಅಂದ್ಬಿಟ್ಟು 2 ಬಾಕ್ಸ್ ಪ್ಲಾಸ್ಟಿಕ್ದು ಬಾಕ್ಸ್ನ ಎತ್ತಿಟ್ಟಿದ್ದೀನಿ. ಇಷ್ಟೇ ನನ್ನ ಪುಟ್ಟದಾದ ಕಿಚನ್ನು. ಇನ್ನು ಮೇಲ್ಗಡೆ ಬಂತ ಅಂದರೆ ಅಲ್ಲಿ ಎಣ್ಣೆ ಅಂದರೆ ಎಣ್ಣೆ ತರಿಸಿದ್ನಲ್ಲ ಅದನ್ನು ಇಟ್ಕೊಂಡಿದ್ದೀನಿ. ಮತ್ತು ಅದ್ರ ಪಕ್ಕ ಬಾಕ್ಸಸ್ಸಲ್ಲೆಲ್ಲ ಪಾತ್ರೆ ಎಲ್ಲ ತುಂಬಿ ಇಟ್ಬಿಟ್ಟಿದ್ದೀನಿ. ಅದರ ಮೇಲ್ಗಡೆ ಪ್ಯಾಸ್ಟರ್ ಹೊಡೆದ್ಬಿಟ್ಟು ಪಾತ್ರೆ ಎಲ್ಲ ತುಂಬಿ ಅಲ್ಲಿ ಇಟ್ಕೊಂಡಿದ್ದೀನಿ. ಇಷ್ಟೇ ನನ್ನ ಪುಟ್ಟದಾದ ಕಿಚನ್ನು. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ.